Hello students. So we'll solve from the next we'll discuss with 15 marks problems on ledger posting for hire purchase system. Okay. So here what is given in the problem? The cash price of the machine brought by Cement Company Limited on 1/1/2014 on hire purchase system was 7,45,000 rupees. Okay. ಸೊ ಅದನ್ನು ಹೈರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಅದನ್ನು ಎಷ್ಟಕ್ಕೆ ತೊಗೊಂಡಿದ್ದಾರೆ 7,45,000. ಸೊ ಅದಕ್ಕೆ ತೊಗೊಂಡಿದ್ದಾರೆ ಅಂದಮೇಲೆ ದಿಸ್ ಇಸ್ ಯುವರ್ ಕ್ಯಾಶ್ ಪ್ರೈಸ್ ಆ್ಯಂಡ್ ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆ್ಯಸ್ ಫಾಲೋ. ಸೊ ಪೇಮೆಂಟ್ ಯಾವ ರೀತಿ ಕೊಟ್ಟಿದ್ದಾರೆ ಅದು ಕೆಳಗಡೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ಹಿಯರ್ ಆನ್ ಸೈನಿಂಗ್ ಆಫ್ ದ ಅಗ್ರಿಮೆಂಟ್ ದಟ್ ಈಸ್ 2 lakh ವಾಸ್ ಟು ಬಿ ಅನ್ಪೇಡ್ ವಾಸ್ ಟು ಬಿ ಪೇಡ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ 3 equal ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ 2 lakhs. ಸೊ ಬ್ಯಾಲೆನ್ಸ್ ಏನು ಮಾಡಿದ್ದಾರೆ 3 ಇನ್ಸ್ಟಾಲ್ಮೆಂಟಲ್ಲಿ 2 lakhs rupees ಕೊಟ್ಟಿದ್ದಾರೆ. ಆ್ಯಂಡ್ ಈಚ್ ಎಟ್ ದ ಎಂಡ್ ಆಫ್ ದ ಇಯರ್ ಓಕೆ ಈಚ್ ಆಫ್ ದ ಎಂಡ್ ಆಫ್ ದ ಇಯರ್ದಲ್ಲಿ 3 ಇನ್ಸ್ಟಾಲ್ಮೆಂಟ್ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆ್ಯಂಡ್ ದ ಇಂಟ್ರೆಸ್ಟ್ ಟು ಬಿ ಚಾರ್ಜ್ ದಟ್ ಈಸ್ 5% ಫ್ರಮ್ ದ ಭಾರತ್ ಕಂಪನಿ ಲಿಮಿಟೆಡ್. ಸೊ ಇಂಟ್ರೆಸ್ಟ್ ಎಷ್ಟಿದ್ರಿ ದಟ್ ಈಸ್ 5%. ಓಕೆ ದೆನ್ ದ ಕಂಪನಿ ಹ್ಯಾಸ್ ಡಿಸೈಡೆಡ್ ಟು ರೈಟ್ ಆಫ್ ಡೆಪ್ರಿಸಿಯೇಷನ್ at 10% annually on the diminishing balance of the cash price. ಸೊ ಡೆಪ್ರಿಸಿಯೇಷನ್ ಎಷ್ಟಿದ್ರಿ 10% ಡೆಪ್ರಿಸಿಯೇಷನ್ ಇದೆ. ಸೊ 10% ಡೆಪ್ರಿಸಿಯೇಷನ್ we have to calculate it here. Yes, so 10% depreciation we have to calculate it from the machinery from the annually diminishing value method. Diminishing value method ಅಂದರೆ ಎವ್ರಿ ಇಯರ್ ಬ್ಯಾಲೆನ್ಸ್ ಮೇಲೆ ಏನಾಗುತ್ತೆ ಕ್ಯಾಲ್ಕುಲೇಷನ್ ಡೆಪ್ರಿಸಿಯೇಷನ್ ಆಗ್ತದೆ. ದೆನ್ ಪ್ರಿಪೇರ್ ನೆಸೆಸರಿ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಸಿಮೆಂಟ್ ಕಂಪನಿ ಲಿಮಿಟೆಡ್. ಸೊ ಪ್ರಿಪೇರ್ ನೆಸೆಸರಿ ಬುಕ್ಸ್ ಆಫ್ ಅಕೌಂಟ್ ಇನ್ ದ ಸಿಮೆಂಟ್ ಕಂಪನಿ ಲಿಮಿಟೆಡ್ ಅಂದರೆ ವಿ ಹ್ಯಾವ್ ಟು ಬಿ ಪ್ರಿಪೇರ್ ಹಿಯರ್ for what we have to prepare such that is a higher vendor account. So vendor account we have to prepare. Then next is machinery account we have to prepare. Then interest account we have to prepare and depreciation account. Prepare the necessary accounts means these 4 accounts compulsory you have to be prepared here. So before the preparation of these 4 accounts from the vendor account, machinery account or maybe asset account, interest account and depreciation account, before the preparation from the these 4 items we have to prepare from the ಹೈಯರ್ ಪರ್ಚೇಸ್ ಚಾರ್ಟ್. ಸೊ ಹೈಯರ್ ಪರ್ಚೇಸ್ ಚಾರ್ಟ್ ಪ್ರಿಪೇರ್ ಮಾಡಿದ ನಂತರ ನಾವೇನು ಮಾಡ್ಬೋದು ಈ 4 ಅಕೌಂಟ್ಸನ್ನು ಏನು ಮಾಡ್ಬೋದು ಪ್ರಿಪ್ರೇಷನ್ ಮಾಡೋದಕ್ಕೆ ಬರ್ತದೆ. ಓಕೆ ಸೊ ಲೆಟ್ ವಿ ವಿಲ್ ಸಾಲ್ವ್. ಸೊ ಸಿ ಹಿಯರ್ ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಹಿಯರ್. ಸೊ ದಟ್ ಈಸ್ 1/1/2014. ಸೊ ದಟ್ ಈಸ್ 1/1/2014. ಸೊ ಹಿಯರ್ how much the cost price of your machine that is 7,45,000. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ ರೀ 7,45,000 ನಿಮ್ಮದೇನಿದೆ ಮಷಿನ್ ವ್ಯಾಲ್ಯೂ ಕಾಸ್ಟ್ ಪ್ರೈಸ್ ಇದೆ. ಸೊ ದೆನ್ ಆನ್ ದ ಸೈನಿಂಗ್ ಆಫ್ ದ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಯಾವಾಗೂ ಸೈನ್ ಮಾಡ್ಬೇಕಾದ್ರೆ ಯಾವಾಗ ಇರ್ತದೆ 1ನೇ ತಾರೀಕನ್ನು ಸೈನ್ ಮಾಡಿರ್ತಾರೆ. ಸೊ ಸೈನಿಂಗ್ ಆಫ್ ಅಗ್ರಿಮೆಂಟ್ ಹೌ ಮಚ್ ಹಿ ಹ್ಯಾಸ್ ಪೇ. ಸೊ ದಟ್ ಈಸ್ 2 lakhs ಹಿ ಹ್ಯಾಸ್ ಪೇಡ್ ಫ್ರಮ್ ದ 2 lakhs ಫ್ರಮ್ ದ ಸೈನಿಂಗ್ ದ ಅಗ್ರಿಮೆಂಟ್ ಸೈನ್ ಮಾಡ್ಬೇಕಾದ್ರೆ 2 lakh rupees ಕೊಟ್ಟಿದ್ದಾನೆ. ಸೊ ಅದೇ ರೀತಿ 3 annual ಇನ್ಸ್ಟಾಲ್ಮೆಂಟ್ 2 lakh rupees ಕೊಟ್ಟಿದ್ದಾನೆ. ಎಸ್ 3 annual ಇನ್ಸ್ಟಾಲ್ಮೆಂಟ್ ಅಂದರೆ 2014 ಇದು ಕ್ಲೋಸಿಂಗ್ 1 ಆಯಿತು, 1 ಇನ್ಸ್ಟಾಲ್ಮೆಂಟ್, 2nd ಇನ್ಸ್ಟಾಲ್ಮೆಂಟ್ ಆ್ಯಂಡ್ 3rd ಇನ್ಸ್ಟಾಲ್ಮೆಂಟ್. ಓಕೆ ಇಯರ್ ಎಂಡಿಗೆ 1 ಇನ್ಸ್ಟಾಲ್ಮೆಂಟು, ಇದು 2nd ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಇದು 3rd ಇನ್ಸ್ಟಾಲ್ಮೆಂಟ್, 3 ಇನ್ಸ್ಟಾಲ್ಮೆಂಟ್ ಆದಿರಿ. ಸೊ 3 ಇನ್ಸ್ಟಾಲ್ಮೆಂಟ್ ಅವನು ಎಷ್ಟು ಕೊಟ್ಟಿದ್ದಾನೆ 2 lakh rupees ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ವಿ ವಿಲ್ ಸಿ ಆನ್ ದ್ಯಾಟ್. ದೆನ್ ಇಂಟ್ರೆಸ್ಟ್ ಶುಡ್ ಬಿ ಆನ್ 5%. ಸೊ ಇಂಟ್ರೆಸ್ಟ್ ಶುಡ್ ಬಿ 5% ಪರ್ annum. ಆಮೇಲೆ ಡೆಪ್ರಿಸಿಯೇಷನ್ ಎಷ್ಟೈತೆ ರೀ ಪ್ರಾಬ್ಲಮ್ದಲ್ಲಿ. ಸೊ ದಟ್ ಈಸ್ 10%. ಓಕೆ ಸೊ ಡೆಪ್ರಿಸಿಯೇಷನ್ ಎಷ್ಟಿದೆ 10%. ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ ಸೊ ಲೆಟ್ಸ್ ವಿ ಹ್ಯಾವ್ ಟು ಬಿ ಸಿ ದ ಪ್ರಾಬ್ಲಮ್ ಹಿಯರ್. ಸೊ ಬಿಫೋರ್ ದ್ಯಾಟ್ ಟೇಕಿಂಗ್ ಸೊ ನಾನು ನಿಮ್ಗೇನು ಹೇಳಿದ್ದೀನಿ ಫಸ್ಟ್ ಏನು ಮಾಡಿರಿ ಯಾವ ಅಮೌಂಟು ಯಾವ ಕಾಲಮಲ್ಲಿ ತೊಗೋಬೇಕು ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿ. ಸೊ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾನೆ ರೀ. ಸೊ ಅಡ್ವಾನ್ಸ್ ಈ ಪೇ ಫ್ರಮ್ ದ 2 lakhs. 3 ಇನ್ಸ್ಟಾಲ್ಮೆಂಟ್ ಅಂದರೆ 2014, 2015, 2016 ಇವು ಏನಾಗುತ್ತೆ 3 ಇನ್ಸ್ಟಾಲ್ಮೆಂಟ್. ಸೊ 3 ಇನ್ಸ್ಟಾಲ್ಮೆಂಟಿಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅವನು 2 lakhs. ಸೊ 3 ಇನ್ಸ್ಟಾಲ್ಮೆಂಟ್ 2 lakhs ಅಂದರೆ 2 lakhs ಆ್ಯಂಡ್ ಇಟ್ ಈಸ್ 2 lakh. ಸೊ ಟೋಟಲ್ ಎಷ್ಟು ಅಮೌಂಟ್ ಕೊಟ್ಟಂಗಾದ್ರೆ ಅಡ್ವಾನ್ಸ್ 2 lakh ಕೊಟ್ಟಿದ್ದಾನೆ, ಅದರ ಮೇಲೆ 3 ಇನ್ಸ್ಟಾಲ್ಮೆಂಟ್ ಏನು ಮಾಡಿದ್ದಾನೆ 2 lakhs ಕೊಟ್ಟಿದ್ದಾನೆ. ಸೊ 2, 4, 6, 8. ಸೊ ಟೋಟಲ್ ಹೀ ಪೇಡ್ ಫ್ರಮ್ ದ 8 lakh. ಕರೆಕ್ಟ್. So what is the cost price in the problem? 7,45,000. So cost price is 7,45,000. So actually ನಿಮಗೆ ಎಷ್ಟು ಕೊಡಬೇಕು ಇಷ್ಟು ಅಮೌಂಟ್ ಕೊಡಬೇಕು. ಬಟ್ ಆಲ್ರೆಡಿ ಯು ಆರ್ ಪೇಡ್ ಎಷ್ಟು ಮಾಡಿದ್ದೀರಿ
8 lakh rupees. ಸೊ 8 lakh rupees ಪೇಯ್ಡ್ ಮಾಡಿದ್ದಾರೆ ಅಂದಮೇಲೆ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಕೊಟ್ಟಿದ್ದೀರಿ. ಎಸ್, ಇಂಟ್ರೆಸ್ಟ್ ಆ್ಯಡ್ ಮಾಡಿ ಕೊಟ್ಟಿದ್ದೀರಿ. ಸೊ ಟೋಟಲ್ ಇಟ್ ಈಸ್ 7,45,000 ವಿ ಹ್ಯಾವ್ ಟು ಬಿ ಪೇ. ಸೊ ನೀವು ಕೊಡಬೇಕಾಗಿದ್ದು 7,45,000, ನೀವು ಕೊಟ್ಟಿದ್ದು 8 ಲಕ್ಷ. ಸೊ ಅಂದರೆ ಅಮೌಂಟ್ ನೀವು ಕೊಟ್ಟಿದ್ದು ಹೆಚ್ಚಿದೆ, ನೀವು ಅಮೌಂಟ್ ಹೆಚ್ಚು ಕೊಟ್ಟಿದ್ದೀರಿ ಅಂದಮೇಲೆ ನೀವೇನು ಮಾಡಿರ್ತೀರಿ ಇದ್ರಾಗ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಅಮೌಂಟನ್ನು ಹೆಚ್ಚು ಕೊಟ್ಟಿರ್ತೀರಿ. ಸಪೋಸ್ 7,45,000 ಅಮೌಂಟ್ ನೀವು ಇಲ್ಲಿ 7,45,000 ಕೊಟ್ಟಿರಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿರ್ತೀರಿ. ಸೊ ಅವಾಗ ಏನು ಮಾಡ್ಬೇಕು ನಾವು ಅದನ್ನು ಆನ್ ದಟ್ ಟೈಮ್ ವೇರ್ ವಿ ಹ್ಯಾವ್ ಟು ಟೇಕ್. ಸೊ ಇಲ್ಲಿ ನಾವು ಅಮೌಂಟನ್ನು ತೊಗೋತೀವಿ. ಯಾವಾಗ 7,45,000 ನೀವು 7,45,000 ಕೊಟ್ಟಿದ್ರು ಅಂದರೆ, ಸೊ ನೀವು ಇಲ್ಲಿ 8 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಈ ಜಾಗದಲ್ಲಿ ನೀವು 7,45,000 ಕೊಟ್ಟರೆ ಇವೆಲ್ಲ ಏನಾಗತ್ತೆ ರೀ ಇಲ್ಲಿ ಪ್ರಿನ್ಸಿಪಲ್ ಕಾಲಮಲ್ಲಿ ಬರ್ತದೆ. ಎಸ್, ಸಪೋಸ್ ನೀವು ಕೊಡಬೇಕಿತ್ತು 7,45,000 ಬಟ್ ನೀವೇನು ಮಾಡಿದಿರಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದ್ದೀರಿ. ಸೊ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿರಿ ಅಂದರೆ ನೀವೇನು ಮಾಡಿದ್ದೀರಿ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಅಮೌಂಟ್ ಹೆಚ್ಚಿಗೆ ಕೊಟ್ಟರಂದರೆ ನಾವು ಅದನ್ನು ಎಲ್ಲಿ ತೊಗೋತೀವಿ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೋತೀವಿ. ಎಸ್, ದಟ್ ಈಸ್ 2 lakh. It is a very small trick. That is a 2 lakh. So total it is 8 lakh. Yes, ಕೊಡಬೇಕಿತ್ತು 7,45,000 ಕೊಟ್ಟಿದ್ರೆ 8 ಲಕ್ಷ ಅಂದರೆ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೋಬೇಕು. ಅಮೌಂಟ್ ಹೆಚ್ಚಿಗೆ ಕೊಟ್ರಂದ್ರೆ ಇನ್ಸ್ಟಾಲ್ಮೆಂಟ್ ಕಾಲಮಲ್ಲಿ ತೊಗೋರಿ. ಇಷ್ಟ ಅಮೌಂಟ್ ನೀವು ಕೊಟ್ಟಿದ್ರಂದರೆ ಇಲ್ಲಿ ಇನ್ಸ್ಟಾಲ್ಮೆಂಟು ಮತ್ತು ಅಡ್ವಾನ್ಸ್ ಕೊಡ್ಬೇಕಾದ್ರೆ ಅಮೌಂಟ್ ಸೇಮ್ 7,45,000 ಇಲ್ಲೂ ಕೊಟ್ಟಿದ್ರಂದರೆ ಆವಾಗ ಈ ಅಮೌಂಟ್ಗಳೆಲ್ಲ ಎಲ್ಲಿ ಬರ್ತದೆ ರೀ ಪ್ರಿನ್ಸಿಪಲ್ ಕಾಲಮಲ್ಲಿ ಬರ್ತದೆ. ಓಕೆ, ಸೊ ದಿಸ್ ಇಸ್ ಸ್ಮಾಲ್ ಟ್ರಿಕ್ಸ್ ಹಿಯರ್. ಸೊ ಹೂ ಆರ್ ನಾಟ್ ಬಿ ಕೆಪೇಬಲ್ ಟು ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಇದು ಹೆಲ್ಪ್ ಆಗ್ತದೆ. ಎಸ್, ದೆನ್ everything it is given, whatever given in the problem that is taken here. So now we will solve the problem here. So that is first is now we can solve here. So 2 lakh is there. So first year ಯಾವಾಗೂ ಇಂಟ್ರೆಸ್ಟ್ ಇರೋಂಗಿಲ್ಲ, ಯಾವಾಗೂ ಇಂಟ್ರೆಸ್ಟ್ ಇಯರ್ ಎಂಡಿಗೆ ಆಗುತ್ತೆ. ದೆನ್ ದಟ್ ಈಸ್ 2 lakh rupees ಕೊಟ್ಟಿದ್ರಿ. ಸೊ 7,45,000 2 lakh rupees ಕೊಟ್ರಂದರೆ ಬ್ಯಾಲೆನ್ಸ್ ಎಷ್ಟು ಇತ್ತು ರೀ 5,45,000. ಓಕೆ, ಸೊ ನೆಕ್ಸ್ಟ್ ಈಗೇನು ಮಾಡಿರಿ ಇಂಟ್ರೆಸ್ಟ್ ಕೊಡಬೇಕು. ಸೊ ಇಂಟ್ರೆಸ್ಟ್ ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಉಳಿತದೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತದೆ. 5,45,000 ಮೇಲೆ ಎಷ್ಟು ಪರ್ಸೆಂಟ್ 5%. ಸೊ ಇಂಟ್ರೆಸ್ಟ್ ಎಷ್ಟು ಬರ್ತದೆ ರೀ 27,250 rupees. ಕರೆಕ್ಟ್. ಸೊ ಈಗೇನು ಮಾಡಬೇಕು, ನೀವು ಆಲ್ರೆಡಿ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಕೊಟ್ಟಿದ್ದೀರಿ ಅಂದಮೇಲೆ ನಾವೇನು ಮಾಡಬೇಕು ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟನ್ನ ಏನು ಮಾಡಬೇಕು ಮೈನಸ್ ಮಾಡಬೇಕು. ಸೊ 2 lakh minus 27,250. So that is principal is 1,72,750. ಸೊ ಇಷ್ಟು ಅಮೌಂಟ್ ಆ್ಯಕ್ಚುಲಿ ಕೊಡಬೇಕಿತ್ತು 1,72,750 ಕೊಡಬೇಕಿತ್ತು ನೀವು, ಬಟ್ ಕೊಟ್ಟಿದ್ರೆಷ್ಟು 2 lakh ಅಂದರೆ ಇಂಟ್ರೆಸ್ಟ್ 27,250 ಇಂಟ್ರೆಸ್ಟ್ ಏನು ಮಾಡಿದರೆ ಆ್ಯಡ್ ಮಾಡಿ ಕೊಟ್ಟಿದ್ದಾರೆ. ಬಿ ಅಂಡರ್ಸ್ಟ್ಯಾಂಡ್ ಹಿಯರ್, ವೆರಿ ಸಿಂಪಲ್ ಇಟ್ ಈಸ್. ಎಸ್, ದೆನ್ ಯಾಕಂದರೆ ಇಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ ತೊಗೊಂಡ್ರಂದರೆ ಇಂಟ್ರೆಸ್ಟ್ ಏನು ಮಾಡಬೇಕು ಮೈನಸ್ ಮಾಡಿ ಇಲ್ಲಿ ಕಾಲಮಲ್ಲಿ ಇಡಬೇಕು. ಸಪೋಸ್ ಪ್ರಿನ್ಸಿಪಲ್ ಕಾಲಮಲ್ಲಿ ಏನಾದರೂ ಅಮೌಂಟ್ ತೊಗೊಂಡಿದ್ರಂದರೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಏನು ಮಾಡಬೇಕು ಇನ್ಸ್ಟಾಲ್ಮೆಂಟಲ್ಲಿ ಇಡಬೇಕು. ವೆರಿ ಸಿಂಪಲ್ ಇಟ್ ಈಸ್. ಓಕೆ, ಸೊ ಕೊಡಬೇಕಿಷ್ಟು ಬ್ಯಾಲೆನ್ಸು 5,45,000 ಕೊಡಬೇಕಿತ್ತು. ಸೊ ಅದ್ರಾಗ 1,72,750 ಕೊಟ್ಟಿದ್ದಾರೆ. ಸೊ ಉಳಿತೆಷ್ಟು 3,72,250. ಸೊ ಇದು ಬ್ಯಾಲೆನ್ಸ್ ಉಳಿತ್ರಿ. ಓಕೆ, ಸೊ ಇದು ಬ್ಯಾಲೆನ್ಸ್ ಉಳಿತಂದಮೇಲೆ ಇದ್ರ ಮೇಲೆ ಏನು ಮಾಡಬೇಕೀಗ ನೆಕ್ಸ್ಟ್ ಇಯರ್ ತೆಗಿಬೇಕು. ಓಕೆ, ಸೊ ನೆಕ್ಸ್ಟ್ ಇಯರ್ ತೆಗಿಬೇಕು. ಸೊ ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಶುಡ್ ಬಿ 3,72,250 ಇಂಟು 5% ಡೆಪ್ರಿಸಿಯೇಷನ್. ಸೊ ಸಾರಿ ಇಂಟ್ರೆಸ್ಟ್ ಇದೆಷ್ಟಾಗುತ್ತೆ 18,612 18,612 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಸೊ ಈಗೇನು ಮಾಡ್ಬೇಕು ರೀ 2 lakh minus 18,612. ಸೊ 1,81,388. ಸೊ ಬ್ಯಾಲೆನ್ಸ್ 3,72,250 ಇತ್ತು. ಸೊ ಈಗ ನಾವು ಅದ್ರಾಗ 1,81,318 ಕೊಟ್ಟು, ಸೊ 3,72,250 ಮೈನಸ್ 1,81,318. ಸೊ ಇಟ್ ವಿಲ್ ಬಿ 1,90,862. ಓಕೆ, ಸೊ ದಿಸ್ ಇಸ್ ಹಿಯರ್. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ವಿ ಸಿ. ಸೊ ಲಾಸ್ಟ್ ಇಯರ್ ಏನು ಹೇಳಿದ್ದೀನಿ ನಿಮಗೆ, ಲಾಸ್ಟ್ ಇಯರ್ ಸ್ವಲ್ಪ ಏನು ಮಾಡಬೇಕು ಕ್ಯಾಲ್ಕುಲೇಷನನ್ನು ಪೆನ್ಸಿಲ್ಲೇ ಮಾಡ್ಕೋಬೇಕು. ಯಾಕಂತಂದರೆ ಕೆಲವೊಂದು ಸಲ ಅಮೌಂಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಎಸ್,
ಸೊ ಸಮ್ ಆಫ್ ದ ಟೈಮ್ ಇಟ್ ಶುಡ್ ಬಿ ಗೆಟಿಂಗ್ ಫ್ರಮ್ ದ ಡಿಫ್ರೆನ್ಸಿಯೇಷನ್. ಯಾಕಂದರೆ ಈ ಅಮೌಂಟ್ ಇಲ್ಲಿ ಬ್ಯಾಲೆನ್ಸ್ ಬರೋಂಗಿಲ್ಲ. ಸೊ ಲೆಟ್ಸ್ ಹ್ಯಾವ್ ಟು ಮೇಕ್ ಅ ಪೆನ್ಸಿಲ್ ಆಫ್ ಹಿಯರ್. ಎಸ್, ಐ ವಿಲ್ ಯೂಸ್ ಅ ಪೆನ್ಸಿಲ್ ಹಿಯರ್ ಬಿಕಾಸ್ ದ ಅಮೌಂಟ್ ಏನಾದರೂ ಡೆಪ್ರಿಸಿಯೇಷನ್ ಡಿಫ್ರೆನ್ಸ್ ಬರುತ್ತೆ ನೋಡ್ಬೇಕು. ಯಾಕಂದರೆ ಯಾವಾಗೂ ಪೆನ್ಸಿಲ್ಲೇ ಮಾಡ್ಕೋಬೇಕು ಲಾಸ್ಟ್ ವರ್ಕಿಂಗ್ ಡೇ. ಸೊ ಬ್ಯಾಲೆನ್ಸ್ ಎಷ್ಟಿದೆ? 1,90,862 ಇದೆ. ಸೊ ಇದ್ರ ಮೇಲೆ 5% ಮಾಡಿದಾಗ ಸೊ ಎಷ್ಟು ಬರ್ತದೆ ರೀ? ದ ಇಂಟ್ರೆಸ್ಟ್ ಶುಡ್ ಬಿ 9,543. ಎಸ್, 9,543 ಇಂಟ್ರೆಸ್ಟ್ ಬರ್ತದೆ. ಸೊ 2 ಲ್ಯಾಕಲ್ಲಿ 9,543ನ ಮೈನಸ್ ಮಾಡಿರಿ. ಸೊ ಇದನ್ನು ಮೈನಸ್ ಮಾಡಿದಾಗ ಎಷ್ಟು ಬಂತು ಇದು? 1,90,457. ಕರೆಕ್ಟಾ? ಸೊ ಕ್ಯಾಶುವಲ್ ನಾವು ಇಂಟ್ರೆಸ್ಟ್ ತೆಗಿಬೇಕಾದ್ರೆ ಈ ಥರ ನಾವು ಮಾಡ್ತೀವಿ. ಬಟ್ ಇಲ್ಲಿ ನೋಡಿರಿ, ಬ್ಯಾಲೆನ್ಸ್ ಎಷ್ಟಿದೆ? 1,90,862 ಇದೆ. ಬಟ್ ಇಲ್ಲಿ ಎಷ್ಟು ಬಂದಿದೆ? 1,90,457 ಬಂದಿದೆ. ಅಂದರೆ ಇಲ್ಲಿ ಅಮೌಂಟ್ ಏನಾಗತ್ತದ್ರಿ? ವೇರಿಯೇಷನ್ ಆಗೈತೆ. ಎಸ್, ಬಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಲಾಸ್ಟ್ ಇಯರ್ ಮೇಕ್ ಇಟ್ ದ ಪೆನ್ಸಿಲ್. ಕೆಲವೊಂದು ಸಲ ಸೇಮ್ ಬರ್ತದೆ ರೀ, ಕೆಲವೊಂದು ಸಲ ಡಿಫ್ರೆನ್ಸ್ ಬರ್ತದೆ. ಸೊ ಲಾಸ್ಟ್ ಇಯರ್ ಸ್ವಲ್ಪ ಪೆನ್ಸಿಲ್ಲೇ ಮಾಡ್ಕೊರಿ. ಯಾಕಂತಂದರೆ ಡಿಫ್ರೆನ್ಸ್ ಬರ್ತಂದರೆ ನೀವು ಕ್ಯಾಲ್ಕುಲೇಷನನ್ನು ಬೇರೆ ಥರ ಮಾಡ್ಕೋಬೇಕು. ಸೊ ಇಲ್ಲಿ 1,90,000 ಇತ್ತು, ಅದ್ರ ಮೇಲೆ 5% ತೆಗೆದೆ, ಕ್ಯಾಶುವಲ್ ಪ್ರೊಸೆಸ್. ಆವಾಗ 9,543 ಇಂಟ್ರೆಸ್ಟ್ ಬಂತು. ಅದನ್ನು 2 ಲ್ಯಾಕಲ್ಲಿ ನಾನು ಮೈನಸ್ ಮಾಡಿದೆ. ಸೊ ಪ್ರಿನ್ಸಿಪಲ್ 1,90,457 ಬಂದು. ಸೊ ಈ ಅಮೌಂಟು ಈ ಅಮೌಂಟ್ ಇಲ್ಲಿ ಡಿಫ್ರೆನ್ಸ್ ಬರಾಕತ್ತೈತೆ ರೀ. ಯಾಕಂತಂದರೆ ಈ ಅಮೌಂಟ್ ಇಲ್ಲಿ ಏನು ಬರಬೇಕು? ಸೇಮ್ ಬರಬೇಕು. ಬಿಕಾಸ್ ದ ಇನ್ಸ್ಟಾಲ್ಮೆಂಟ್ ದ ಕ್ಯಾಶ್ ಪ್ರೈಸ್ ಶುಡ್ ಬಿ ಕಂಪ್ಲೀಟೆಡ್ ಫ್ರಮ್ ದ 3rd ಇನ್ಸ್ಟಾಲ್ಮೆಂಟ್. 3ನೇ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಮುಗಿಬೇಕು ಕೊಟ್ಟು. ಸೊ ಇಲ್ಲಿದು ಡಿಫ್ರೆನ್ಸ್ ಬರಾಕೈತಿಲ್ಲೋ? ಸೊ ಇದು ಡಿಫ್ರೆನ್ಸ್ ಬರಾಕತ್ತಾರೆ ನಾವೇನು ಮಾಡಬೇಕಂದ್ರೆ ಫಸ್ಟ್ ವಿ ಕ್ಯಾನ್ ರಬ್ ದಿಸ್ ಒನ್. ಓಕೆ, ಎಸ್. ಸೊ ಐ ರಬ್ ಇಯರ್. ಸೊ ಇಲ್ಲಿ ಅಮೌಂಟ್ ಡಿಫ್ರೆನ್ಸ್ ಬರಾಕೈತೆ. ಸೊ ಅಮೌಂಟ್ ಡಿಫ್ರೆನ್ಸ್ ಬಂದಾಗ ಏನು ಮಾಡಬೇಕು? ಇದೇ ಅಮೌಂಟನ್ನು ಏನು ಮಾಡಬೇಕು? ಇಲ್ಲಿ 1,90,457 ಬರಾಕತ್ತೈತೆ ರೀ. ಎಸ್, ಸೊ 57 ಬರಾಕೈತೆ ಅಂದರೆ ಇದು ಅಮೌಂಟ್ ಏನಾಗುತ್ತೆ? ಚೇಂಜ್ ಆಗ್ತದೆ. ಸೊ ಅವಾಗ ಏನು ಮಾಡಬೇಕಂದ್ರೆ 1,90,862 ಇದೇ ಅಮೌಂಟನ್ನು ಇಲ್ಲಿ ತೊಗೋಬೇಕು. ಅಂದರೆ ಇಲ್ಲಿ ನಿಲ್ ಆಗುತ್ತೆ, ಏನೂ ಅಮೌಂಟ್ ಉಳಿಯೋಂಗಿಲ್ಲ. ಯಾಕಂದರೆ ಇನ್ಸ್ಟಾಲ್ಮೆಂಟ್ ಮುಗೀತದೆ. ಸೊ ಇದೇ ಡಿಫ್ರೆನ್ಸ್ ಇಲ್ಲಿ ಅಮೌಂಟು ಡಿಫ್ರೆನ್ಸ್ ಬರಾಕೈತಂದರೆ ಇದೇ ಅಮೌಂಟನ್ನು ಇಲ್ಲಿ ತೊಗೋರಿ. ಎಸ್, ಸೊ ಈಗೇನು ಮಾಡಿರಿ? ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ 2 ಲ್ಯಾಕ್. ಸೊ ಈ 2 ಲ್ಯಾಕಲ್ಲಿ ಮೈನಸ್ 1,90,862. ಸೊ ಮೈನಸ್ ಮಾಡಿತ್ತಂದರೆ ಎಷ್ಟು ಅಮೌಂಟ್ ಬರ್ತದೆ ರೀ? ಇಟ್ ವಿಲ್ ಬಿ ಕಮ್ ಫ್ರಮ್ 9,138. ಸೊ ದಿಸ್ ಈಸ್ ಆನ್ ಯುವರ್ ಇಂಟ್ರೆಸ್ಟ್. When your principal amount is coming difference from the last installment, on that time whatever the balance amount is there, that is you have to take here. Yes, then in the installment we can less from this principal amount. So then you are getting from the interest. ಸೊ ಈ ಅಮೌಂಟನ್ನು ಇಲ್ಲಿ ತೊಗೋರಿ. ಆಮೇಲೆ ಏನು ಮಾಡಿರಿ? 2 ಲ್ಯಾಕಲ್ಲಿ ಇದನ್ನು ಮೈನಸ್ ಮಾಡಿರಿ. ಮೈನಸ್ ಮಾಡಿದಾಗ ಏನು ಅಮೌಂಟ್ ಉಳಿತದೆ ಅದೇನಾಗುತ್ತೆ? ಇಂಟ್ರೆಸ್ಟ್ ಆಗ್ತದೆ. ಓಕೆ, ಸೊ ನಾವು ದಿಸ್ ಈಸ್ ಅ ಟೋಟಲ್ ಈಸ್ 7,45,000. ಎಸ್, ಸೊ ಇಂಟ್ರೆಸ್ಟ್ ಈಸ್ 55,000. ಎಸ್, ಸೊ 8 ಲ್ಯಾಕಲ್ಲಿ 55,000 ಮೈನಸ್ ಮಾಡಿತ್ತಂದರೆ 7,45,000. ಅಂದರೆ ನೀವು ಇಂಟ್ರೆಸ್ಟ್ ಎಷ್ಟು ಕೊಟ್ಟಂಗಾದ್ರೆ 55,000 ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಹಾಕಿ ಕೊಟ್ಟಿದ್ದೀರಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕಮ್ ಫ್ರಮ್ ದ ಡೆಪ್ರಿಸಿಯೇಷನ್. ಸೊ ಬಿಗಿನಿಂಗಲ್ಲಿ ಅಸೆಟ್ ವ್ಯಾಲ್ಯೂ ಎಷ್ಟಿತ್ತು ರೀ? 7,45,000 ಇಯರ್ ಅವಾಗನ ತೊಗೊಂಡಿದ್ದೀರಿ ಅಸೆಟ್ ನೀವು. ಸೊ ಫಸ್ಟ್ ಇಯರ್ ಡೆಪ್ರಿಸಿಯೇಷನ್ ತೆಗೀರಿ 10%. ಸೊ 7,45,000 ಇಂಟು 10%. ಸೊ ಎಷ್ಟು ಡೆಪ್ರಿಸಿಯೇಷನ್ ಆಗುತ್ತೆ ರೀ? ದಟ್ ಈಸ್ 74,500. ಸೊ ಡೆಪ್ರಿಸಿಯೇಷನ್ ಎಷ್ಟಾಯ್ತು? 74,500. ಸೊ ಇಯರ್ ಎಂಡಿಗೆ ಡೆಪ್ರಿಸಿಯೇಷನು ಬರ್ತದೆ ರೀ ಯಾವಾಗೂ. ಇಂಟ್ರೆಸ್ಟು ಇಯರ್ ಎಂಡಿಗೆ, ಡೆಪ್ರಿಸಿಯೇಷನ್ ಕೂಡ ಇಯರ್ ಎಂಡಿಗೆ. ಸೊ ಬಿಗಿನಿಂಗ್ ಇಯರಲ್ಲಿ 7,45,000. 1 ತೊಗೊಂಡಾಗ ಅದ್ರ ವ್ಯಾಲ್ಯೂ ಎಷ್ಟಿತ್ತು ರೀ? 7,45,000. ಆಮೇಲೆ ಇಯರ್ ಎಂಡಿಗೆ 10% ಡೆಪ್ರಿಸಿಯೇಷನ್ ತೆಗೆದಾಗ ಉಳಿತಷ್ಟು ರೀ ಡೆಮಿನಿಷಿಂಗ್ 6,70,500. ಸೊ ಇಷ್ಟು ಅಮೌಂಟ್ ಉಳಿತದೆ. ಸೊ ಇದು ಡಿಮಿನಿಷಿಂಗ್ ಆದರೆ ಈ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಏನು ಮಾಡಬೇಕು? ಮತ್ತೆ ಡೆಪ್ರಿಸಿಯೇಷನ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ಇಯರ್ಗೆ 2015ಗೆ. ಸೊ 6,70,500 ಇಂಟು 10% ಡೆಪ್ರಿಸಿಯೇಷನ್ ಎಷ್ಟಾಗ್ತದೆ ರೀ? ಇದು 67,050 rupees. ಸೊ ಲೆಸ್ 67,050 rupees. ಸೊ ಬ್ಯಾಲೆನ್ಸ್ ಎಷ್ಟು ಉಳಿತು ರೀ? 6,340 rupees. ಸೊ ಇದೇನಾಗಬೇಕು? ಮತ್ತು ನೆಕ್ಸ್ಟ್ ಇಯರ್ಗೆ 15ಗೆ ಏನಾಗಬೇಕು? ಡೆಪ್ರಿಸಿಯೇಷನ್ ತೆಗಿಬೇಕು. 6,03,450 ಇಂಟು 10%. ಸೊ ಅಮೌಂಟ್ ಈಸ್ 60,345.
So 60,345 minus. So total asset last ಎಷ್ಟು ಹೋದ್ರಿ 5,43,105 rupees. Okay, so this is a preparation of chart. So next we have to be solve first for vendor account. Yes, so here how we have to calculate it here. So first in the 1/1/2014 ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂದರೆ ವೆಂಡರ್ಗೆ ಎಷ್ಟು ಅಮೌಂಟ್ ಕೊಡ್ತೀವಿ ಅದೇನು ಮಾಡ್ತೀವಿ ವೆಂಡರ್ ಅಕೌಂಟಲ್ಲಿ ತೊಗೋಬೇಕು. ಸೊ ವೆಂಡರ್ ಅಕೌಂಟ್ ತೊಗೋಬೇಕಾದ್ರೆ ಇನ್ಸ್ಟಾಲ್ಮೆಂಟ್ ಕಾಲಮ್, ಇಂಟ್ರೆಸ್ಟ್ ಕಾಲಮ್ ಆ್ಯಂಡ್ ಪ್ರಿನ್ಸಿಪಲ್, ದೀಸ್ 3 ಕಾಲಮ್ಸ್ ಯು ಹ್ಯಾವ್ ಟು ಕನ್ಸಿಡರ್ ಹೈರ್ ವೆಂಡರ್ ಮಾಡ್ಬೇಕಾದ್ರೆ. ಸೊ ಈ 3 ಏನು ಕಾಲಮ್ ಏನಾಗುತ್ತೆ ಕನ್ಸಿಡರ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು 1 ಕೊಟ್ಟಿದ್ದೀರಿ 2 lakh rupees. ಸೊ ಅದನ್ನು ಬ್ಯಾಂಕ್ ಅಕೌಂಟ್ ಅಂತ 2 lakh rupees ತೊಗೋತೀವಿ. ಸೊ ಇನ್ಸ್ಟಾಲ್ಮೆಂಟು 2 lakh rupees ಕೊಟ್ಟಿದ್ದೀರಿ. ಎಸ್, ಇನ್ಸ್ಟಾಲ್ಮೆಂಟು 2 lakh rupees. ಅದೇ ರೀತಿ ಮತ್ತೆ ಏನು ಕೊಟ್ಟಿದ್ದೀರಿ ಪ್ರಿನ್ಸಿಪಲ್ ಅಮೌಂಟ್. ಸೊ ಪ್ರಿನ್ಸಿಪಲ್ ಅಮೌಂಟ್ 1/1ಗೆ 2 lakh rupees ಕೊಟ್ಟಿದ್ದೀರಿ. ಸೊ ಅದು ಕ್ರೆಡಿಟ್ ಸೈಡ್ ಬರುತ್ತೆ 1/1/2014ಗೆ 2 lakh rupees. ಅದೇ ರೀತಿ ಇಯರ್ ಎಂಡಿಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ 1,72,750. ಸೊ ಅದು ಕೂಡ ಮಷಿನರಿ ಮೇಲಾಗುತ್ತೆ 1,72,750. ಯಾಕಂತಂದರೆ ಯು ಆರ್ ಪರ್ಚೇಸ್ ದ ಮಷಿನರಿ ಇಯರ್. ಸೊ 1,72,750. ಸೊ ಆನ್ ದ ಸೇಮ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಗಿವನ್ ಫ್ರಮ್ ದ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಕೊಟ್ಟಿದ್ದೀರಿ. ಸೊ ಇಂಟ್ರೆಸ್ಟ್ ಕೂಡ ಏನಾಗುತ್ತೆ ಹಿ ಈಸ್ ಕ್ರೆಡಿಟೆಡ್. ಹೈಯರ್ ವೆಂಡರ್ ಏನಾಗುತ್ತೆ ಇಂಟ್ರೆಸ್ಟು ಕ್ರೆಡಿಟೆಡ್ ಆಗುತ್ತೆ. ಸೊ ದಟ್ ಈಸ್ 27,750. ಬಿ ಅಂಡರ್ಸ್ಟ್ಯಾಂಡ್. ಸೊ ಅಡ್ವಾನ್ಸು ಫಸ್ಟ್ ಇಯರ್ ಅಷ್ಟೇ ಬರ್ತದೆ, ಸೆಕೆಂಡ್ ಇಯರ್ದಿಂದ ಬರೋಂಗಿಲ್ಲ. ಸೊ ಅದಕ್ಕೆ ಅಡ್ವಾನ್ಸು ಮತ್ತು ಇಯರ್ ಎಂಡ್ ಇನ್ಸ್ಟಾಲ್ಮೆಂಟು ಅವೆರಡು ಏನಾಗುತ್ತೆ ರೀ ಒಂದು ಸೈಡ್ ಬರ್ತದೆ. ಆಮೇಲೆ ಅದೇ ರೀತಿ ಬಿಗಿನಿಂಗ್ ಕೊಟ್ಟಿದ್ದು ಮತ್ತು ಇಯರ್ ಎಂಡ್ ಕೊಟ್ಟಿದ್ದು ಏನಾಗುತ್ತೆ ಈ ಸೈಡ್ ಬರುತ್ತೆ. ಆಮೇಲೆ ಇಂಟ್ರೆಸ್ಟ್ ಕೂಡ ಇದೇ ಸೈಡ್ ಬರ್ತದೆ. ಸೊ ಟೋಟಲ್ ಎಷ್ಟು ಕೊಟ್ಟಂಗೆ ಐತ್ರಿ. ಸೊ ಟೋಟಲ್ ವಿ ಹ್ಯಾವ್ ಟು ಪೇ ಫ್ರಮ್ ದ 4 lakhs ಆ್ಯಂಡ್ 4 lakhs. ಇನ್ ದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಸಾಲ್ವ್ ಫ್ರಮ್ ದ ಸೆಕೆಂಡ್ ಇಯರ್. ಸೊ ಸೆಕೆಂಡ್ ಇಯರ್, ಸೊ ದಿಸ್ ಇಸ್ ಫಸ್ಟ್ ಇಯರ್ ಈಸ್ ಕ್ಲೋಸ್, ಫಸ್ಟ್ ಇಯರ್ ಮುಗಿತ್ರಿ. ನೆಕ್ಸ್ಟ್ ವಿ ಹ್ಯಾವ್ ಟು ಕಮ್ ಫ್ರಮ್ ದ ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಈಸ್ 31/12/2015. ಯಾಕಂತಂದರೆ ಫಸ್ಟ್ ಇಯರ್ ಮಾತ್ರ ಅಡ್ವಾನ್ಸ್ ಬರ್ತದೆ, ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಬರೋಂಗಿಲ್ಲ. ಓಕೆ, ಸೊ ಸೆಕೆಂಡ್ ಇಯರದಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, ಹೌ ಮಚ್ ಇನ್ಸ್ಟಾಲ್ಮೆಂಟ್ ಯು ಹ್ಯಾವ್ ಟು ಪೇ. ಸೊ ಯು ಆರ್ ಪೇಯಿಂಗ್ ಫ್ರಮ್ ದ ಇನ್ಸ್ಟಾಲ್ಮೆಂಟ್ ಫ್ರಮ್ 2 lakhs. ಓಕೆ, ಸೊ ದಟ್ ಈಸ್ ಟು ಬ್ಯಾಂಕ್ ಅಕೌಂಟ್ ಯು ಹ್ಯಾವ್ ಟು ಪೇ ಫ್ರಮ್ ದ 2 lakh. 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಎಸ್, ಬಟ್ ಇಲ್ಲಿ ಏನಾಗುತ್ತೆ 1/1 ಬರ್ತದೆ. ಯಾಕಂದರೆ ಬಿಗಿನಿಂಗ್ ಬರ್ತದೆ, ಬಿಗಿನಿಂಗಲ್ಲಿ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಬಟ್ ನೆಕ್ಸ್ಟಿಗೆ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಅಡ್ವಾನ್ಸ್ ನೆಕ್ಸ್ಟ್ ಇಯರ್ಗೆ ಬರೋಂಗಿಲ್ಲ. ಓಕೆ, ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ 2 lakh rupees ಕೊಟ್ಟರೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದೀರಿ. ಎಸ್, ಸೊ ಪ್ರಿನ್ಸಿಪಲ್ ಅಮೌಂಟ್ ಯಾವಾಗೂ ಏನಾಗುತ್ತೆ ಇಟ್ ವಿಲ್ ಬಿ ಕಮ್ ಫ್ರಮ್ ದ ಕ್ರೆಡಿಟ್ ಸೈಡ್ ಬೈ ಮಷಿನರಿ, ಬಿಕಾಸ್ ಯು ಆರ್ ಪರ್ಚೇಸ್ ಮಷಿನರಿ ಇಯರ್. ಮಷಿನರಿ ಇದ್ದರೆ ಮಷಿನರಿ ತೊಗೋರಿ, ಅಸೆಟ್ ಇದ್ದರೆ ಅಸೆಟ್ ಅಂತ ತೊಗೋರಿ. ಸೊ ಎಷ್ಟು ಕೊಟ್ಟಿರಿ ಇಲ್ಲಿ 2015ಗೆ ಪ್ರಿನ್ಸಿಪಲ್ ಈಸ್ 1,81,388. ಸೊ 1,81,388. ಸೊ ವಿತ್ ಮತ್ತೆ ಹೆಂಗೆ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಅಕೌಂಟ್. ಸೊ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದೀರಿ 18,000. ಹೌ ಮಚ್ ಇಟ್ ಈಸ್ 18,612. ಸೊ ಟೋಟಲ್ ಎಷ್ಟು ಕೊಟ್ಟಂಗತ್ತೆ ದಟ್ ಈಸ್ 2 lakh. ಎಸ್, ಸೊ ವೆರಿ ಸಿಂಪಲ್. ಇನ್ಸ್ಟಾಲ್ಮೆಂಟು ಮತ್ತು ಏನಾದರೂ ಅಡ್ವಾನ್ಸ್ ಇತ್ತಂದರೆ ಇದೇನಾಗುತ್ತೆ ಡೆಬಿಟ್ ಸೈಡ್ ಬರ್ತದೆ. ಕ್ರೆಡಿಟ್ ಸೈಡ್ ಏನು ಬರ್ತಾವೆ ರೀ ಪ್ರಿನ್ಸಿಪಲ್ ಕಾಲಮು ಮತ್ತು ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಕಾಲಮು ಇಂಟ್ರೆಸ್ಟ್ ಏನಾಗುತ್ತೆ ಇವೆರಡು ಕ್ರೆಡಿಟ್ ಸೈಡ್ ಬರ್ತದೆ. ಇನ್ಸ್ಟಾಲ್ಮೆಂಟು ಮತ್ತು ಅಡ್ವಾನ್ಸ್ ಏನಾಗುತ್ತೆ ಇವೆಲ್ಲ ಡೆಬಿಟ್ ಸೈಡ್. ಸೊ ಅಡ್ವಾನ್ಸ್ ಯಾವಾಗೂ ಏನಾಗುತ್ತೆ ಫಸ್ಟ್ ಇಯರ್ ಮಾತ್ರ ಬರ್ತದೆ, ನೆಕ್ಸ್ಟ್ ಇಯರ್ಗೆ ಅಡ್ವಾನ್ಸ್ ಬರೋಂಗಿಲ್ಲ. ನೆಕ್ಸ್ಟ್ ಇಯರ್ ನೀವು ಅಮೌಂಟ್ ಎಷ್ಟು ಕೊಟ್ಟಿರಿ 2 lakh rupees ಕ್ಯಾಶ್ ಕೊಟ್ಟಿದ್ದೀರಿ. ಫಸ್ಟ್ ಇಯರು 2 lakh 4 lakh ಕೊಟ್ಟಿದ್ದೀರಿ. ಬಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ 2 lakh ಓನ್ಲಿ. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 2 lakh ಓನ್ಲಿ. ದೆನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಪ್ರಿನ್ಸಿಪಲ್ ಕೊಟ್ಟಿದ್ದೀರಿ. ಸೊ 1,81,388. ಸೊ 1,81,388 ಪ್ಲಸ್ ಅದೇ ವರ್ಷ ಇಂಟ್ರೆಸ್ಟ್ ಎಷ್ಟೈತೆ ರೀ 18,612. ಸೊ ಟೋಟಲ್ ಹೌ ಮಚ್ ಯು ಹ್ಯಾವ್ ಟು ಪೇ 2 lakh rupees. ಓಕೆ, ಸೊ ಫ್ರಮ್ ದ ನೆಕ್ಸ್ಟ್ ಇಯರ್ ಯು ಕ್ಯಾನ್ ಸಾಲ್ವ್ ಫ್ರಮ್ ದ 2016. ಎಸ್, ಸೊ ದಟ್ ಈಸ್ 31/12/2016. ಸೊ 2016 ಎಷ್ಟು ಕೊಟ್ಟಿದ್ದಾರೆ ನೋಡಿರಿ. 2016 ಈಸ್ ಪೇಯ್ಡ್ ಹೌ ಮಚ್, ಇಲ್ಲಿ ಅಡ್ವಾನ್ಸ್ ಬರೋಂಗಿಲ್ಲ. ಸೊ ಕೊಟ್ಟಿದ್ದಾರೆ ಎಷ್ಟು ಇನ್ಸ್ಟಾಲ್ಮೆಂಟು 2 lakh rupees. ಎಸ್, ಸೊ ದಟ್ ಈಸ್ ಟು ಬ್ಯಾಂಕ್ ಅಕೌಂಟ್ ಹೌ ಮಚ್ ಯು ಹ್ಯಾವ್ ಟು ಪೇ ಹಿಯರ್
that is 2 lakh. ಸೊ 31/12/2016. ಸೊ ಅದೇ ರೀತಿ 31/12/2016 ಕ್ಯಾಶ್ ಪ್ರೈಸ್ ಎಷ್ಟು ಕೊಟ್ಟಿದ್ದೀರಿ? ಕ್ಯಾಶ್ ಪ್ರೈಸ್ ಇಸ್ 1,90,862. ಓಕೆ, ಸೊ ಬೈ machinery account we have to purchase machinery here, that is 1,90,862. so on the same, on the 2016, how much interest we have to pay here? Interest is 9,138. okay, so by interest account 9,138. okay, so this is a interest. so total it is 2 lakh and this is a 2 lakh. ಅಂದರೆ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಕೂಡಿ 2 lakh ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ ಮಷಿನರಿದು ಆ್ಯಕ್ಚುಲ್ ವ್ಯಾಲ್ಯೂ 1,90,862 ಇದೆ. ಸೊ ಅದ್ರಾಗ ಇಂಟ್ರೆಸ್ಟ್ 9,138 ಆ್ಯಡ್ ಮಾಡಿ 2 lakh ರೂಪೀಸನ್ನು ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಇದು ಇನ್ಸ್ಟಾಲ್ಮೆಂಟು ಫಸ್ಟ್ ಏನು ಬರುತ್ತೆ, ಅಡ್ವಾನ್ಸ್ ಫಸ್ಟ್ ಇಯರ್ ಮಾತ್ರ ಬರುತ್ತೆ, ಆಮೇಲೆ ಬರೋಂಗಿಲ್ಲ. ಸೊ ಇನ್ಸ್ಟಾಲ್ಮೆಂಟ್ ಎಲ್ಲ ಏನಾಗುತ್ತೆ, ಹೈಯರ್ ವೆಂಟರಲ್ಲಿ ಡೆಬಿಟ್ ಸೈಡ್ ಬರ್ತದೆ. ಅದೇ ರೀತಿ ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಪ್ರೈಸು ಮತ್ತು ಇಂಟ್ರೆಸ್ಟ್ ಇವು ಏನಾಗುತ್ತೆ ಕ್ರೆಡಿಟ್ ಸೈಡಲ್ಲಿ ಬರ್ತದೆ. ಸೊ ಫಸ್ಟ್ ಇಯರ್ ಏನಾಗುತ್ತೆ 1, 2, 3 ಐಟಮ್ಸ್ ಬರ್ತದೆ. ಸೆಕೆಂಡಲ್ಲಿ 1, 2 ಆ್ಯಂಡ್ 1, 2. ನೆಕ್ಸ್ಟು ಉಳಿದಿದ್ದೆಲ್ಲ ಎರಡೆರಡು ಬರ್ತಾವ್ರಿ, ಪ್ರಿನ್ಸಿಪಲ್ ಅಮೌಂಟು ಮತ್ತು ಇಂಟ್ರೆಸ್ಟ್. ಬಟ್ ಫಸ್ಟ್ ಇಯರ್ಲಿ ಏನೋ ಬರ್ತದೆ ಅಡ್ವಾನ್ಸು ಮತ್ತು ಇಯರ್ ಎಂಡಿಂಗ್ದು ಮತ್ತು ಇಂಟ್ರೆಸ್ಟ್, ಇವು ಮೂರು ಏನಾಗುತ್ತೆ ಫಸ್ಟ್ ಇಯರ್ಗೆ ಬರ್ತದೆ. ಬಟ್ ಸೆಕೆಂಡಲ್ಲಿ 1, 2 ಆಮೇಲೆ 1, 2 ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಎಲ್ಲ ಎರಡೆರಡು ಬರ್ತದೆ. ಇಲ್ಲಿ ಕೂಡ ಏನಾಗುತ್ತೆ ಓನ್ಲಿ ಇನ್ಸ್ಟಾಲ್ಮೆಂಟ್ ಒಂದೊಂದು ಬರ್ತದೆ. ಬಟ್ ಫಸ್ಟ್ ಇಯರಲ್ಲಿ ಅಡ್ವಾನ್ಸು ಮತ್ತು ಲಾಸ್ಟ್ ಇಯರ್ ಎಂಡಿದು ಇವೆರಡೂ ಬರ್ತವೆ. ಓಕೆ, ಸೊ ಹೈಯರ್ ವೆಂಡರ್ ಪ್ರಿಪೇರ್ ಮಾಡ್ಬೇಕಾದ್ರೆ ವಿ ಕಾನ್ಸಂಟ್ರೇಟ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಕಾನ್ಸಂಟ್ರೇಟ್ ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಕಾಲಮ್. ಓಕೆ, so this is preparation of higher vendor. So next we have to prepare from the machinery account. So how to solve from the machinery account here? So machinery account solve ಮಾಡಬೇಕಾದ್ರೆ ಏನು ಕನ್ಸಿಡರೇಷನ್ ಮಾಡಬೇಕು? So when you have to prepare from the machinery account, you should only concentrate from principal column and depreciation. ಸೊ ಪ್ರಿನ್ಸಿಪಲ್ ಕಾಲಮು ಮತ್ತು ಡೆಪ್ರಿಸಿಯೇಷನ್ ಕಾಲಮ್ ಏನು ಮಾಡಿರಿ, ಕಾನ್ಸಂಟ್ರೇಟ್ ಮಾಡಿರಿ. ಓಕೆ, ಸೊ ಯಾಕಂತಂದರೆ ಇಲ್ಲಿ ವೆಂಡರ್ ಯಾರು ಆಗ್ತಾರೆ ರೀ, ಭರತ್ ಆಗ್ತಾನೆ. ಓಕೆ, ಯಾಕಂತಂದ್ರೆ ನಾವು ಯಾರ ಕಡೆಯಿಂದ ವೆಂಡರ್ ಅಂದರೆ ಯಾರು ಸೆಲ್ ಮಾಡ್ತಾರೋ ಅವ್ರಿಗೆ ವೆಂಡರ್ ಅಂತ ಕರಿತೀವಿ, ಪರ್ಚೇಸ್ ಮಾಡೋನಿಗೆ. ಇಲ್ಲಿ ಪರ್ಚೇಸ್ ನಾವೇನು ಮಾಡಿದ್ದೀವಿ, ನಾವು ಮಾಡಿದ್ದೀವಿ ಸಿಮೆಂಟ್ ಕಂಪ್ನಿದವರು. ಸೊ ಯಾರ ಕಡೆಯಿಂದ, ಭರತ್ ಕಡೆಯಿಂದ. ಅಂದರೆ ವೆಂಡರ್ ಯಾರು ಆಗ್ತಾರೆ, ಭರತ್ ಕಂಪನಿ ಆಗ್ತಾರೆ. ಓಕೆ, ಸೊ ಲೆಟ್ಸ್ ಸಿ ಹಿಯರ್ ಫ್ರಮ್ ದ ಮಷಿನರಿ ಅಕೌಂಟ್ ವಿ ಹ್ಯಾವ್ ಟು ಪ್ರಿಪೇರ್. ಸೊ ಮಷಿನರಿ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್, ಯು ಶುಡ್ ಕಾನ್ಸಂಟ್ರೇಟ್ ಕ್ಯಾಶ್ ಪ್ರೈಸ್ ಅಥವಾ ಪ್ರಿನ್ಸಿಪಲ್ ಕಾಲಮು ಮತ್ತು ಡೆಪ್ರಿಸಿಯೇಷನ್ ಕಾಲಮ್. ಓಕೆ, ಸೊ ನಾವು ಈಗ ಭರತ್ಗೆ ಎಷ್ಟು ಕೊಟ್ಟಿದ್ದೀವಿ ಮಷಿನರಿದಲ್ಲಿ ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ಫಸ್ಟ್ ಇಯರ್ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದೀವಿ, 1 ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೀವಿ, 2 lakh rupees, 1/1/2014. ಸೊ ಭರತ್ ಟು ಭರತ್ ಕಂಪನಿ ಎಷ್ಟು ಕೊಟ್ವಿ ಅಡ್ವಾನ್ಸು, 2 lakh. ಸೊ ಅದೇ ರೀತಿ 2 lakh rupees ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂದಮೇಲೆ ಅವ್ನಿಗೇನು ಮಾಡಿದ್ದೀವಿ ರೀ, ಮತ್ತು ಇಯರ್ ಎಂಡಿಗೆ ಇನ್ಸ್ಟಾಲ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀವಿ, 31/12 ಇನ್ಸ್ಟಾಲ್ಮೆಂಟ್ ಎಷ್ಟಿದೆ, ಇನ್ಸ್ಟಾಲ್ಮೆಂಟ್ 31/12/2014 ಟು ಭರತ್ ಕಂಪನಿ. ಭರತ್ ಕೊಟ್ಟಿದ್ದೀವಿ, ಸಿಮೆಂಟ್ ಕಂಪ್ನಿದವ್ರು ಪರ್ಚೇಸ್ ಮಾಡಿದ್ದಾರೆ ಯಾರ ಕಡೆಯಿಂದ, ಭರತ್ ಕಡೆಯಿಂದ. ಸೊ ಭರತ್ಗೆ ಇಯರ್ ಎಂಡಿಗೆ ಎಷ್ಟು ಕೊಟ್ಟಿದ್ದಾರೆ, 1,72,750. ಇದನ್ನೇನು ಮಾಡಿದ ನಾನು ಇಯರ್ ಎಂಡಿಗೆ ಕೊಟ್ಟಿದ್ದೀವಿ ನಾವು. ಸೊ ಫಸ್ಟ್ ಅಡ್ವಾನ್ಸ್ 2 lakh rupees ಕೊಟ್ಟಿದ್ದೀವಿ. ಸೊ 14ಗೆ ಇಯರ್ ಎಂಡಿಗೆ ಎಷ್ಟು ಕೊಟ್ಟಿದ್ದೀವಿ, ಸೊ ಇಯರ್ ಎಂಡಿಗೆ ಎಷ್ಟು ಕೊಟ್ಟಿದ್ದೀವಿ ರೀ, 1,72,750 rupees ಇಯರ್ ಎಂಡಿಗೆ ಕೊಟ್ಟಿದ್ದೀವಿ. ಓಕೆ, ಸೊ ಮತ್ತೇನು ಬರ್ತದೆ ರೀ ಮಷಿನರಿದಲ್ಲಿ, ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ಯಾವಾಗೂ ಏನಾಗುತ್ತೆ, ಇಯರ್ ಎಂಡಿಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಬೈ ಡೆಪ್ರಿಸಿಯೇಷನ್ ಅಕೌಂಟ್. ಸೊ ಡೆಪ್ರಿಸಿಯೇಷನ್ ಎಷ್ಟಾಗಿದೆ ನೋಡಿರಿ, ನಾನು ಡೆಪ್ರಿಸಿಯೇಷನ್ ಕಾಲಮ್ ಕನ್ಸಿಡರ್ ಮಾಡಂತ ಹೇಳಿದ್ದೇನೆ. ಆ್ಯಕ್ಚುಲಿ ಅಮೌಂಟ್ ತೊಗೋದಿಲ್ಲ, ಡೆಪ್ರಿಸಿಯೇಷನ್ ಎಷ್ಟಾಗಿದೆ ಅದನ್ನು ತೊಗೋಬೇಕು. ದಟ್ ಈಸ್ 74,500. ಸೊ ಡೆಪ್ರಿಸಿಯೇಷನ್ ಎಷ್ಟಿತ್ತು, 74. ಅಂದರೆ ಮಷಿನರಿದ ಅಮೌಂಟು ಅಡ್ವಾನ್ಸ್ ಎಷ್ಟು ಕೊಟ್ವಿ, 2 ಲಕ್ಷ ರೂಪಾಯಿ. ಸೊ ಅಡ್ವಾನ್ಸ್ 2 ಲಕ್ಷ ರೂಪಾಯಿ, ಇನ್ಸ್ಟಾಲ್ಮೆಂಟ್ 1,72,750. ಓಕೆ, ಇದನ್ನು ಕೊಟ್ವಿ. ಸೊ ಪ್ರಿನ್ಸಿಪಲ್ ಕಾಲಮ್ ಯಾವಾಗೂ ಡೆಬಿಟ್ ಸೈಡ್ ಬರ್ತದೆ, ಡೆಪ್ರಿಸಿಯೇಷನ್ ಏನಾಗುತ್ತೆ ಕ್ರೆಡಿಟ್ ಸೈಡ್. ಡೆಪ್ರಿಸಿಯೇಷನ್ ಎಷ್ಟಿದೆ ಆ ಮಷಿನರಿದು 74,500. ಸೊ ಟೋಟಲ್ ಎಷ್ಟು ಇದು, ಟೋಟಲ್ ಈಸ್ 3
3,72,750. Yes, so this is 3,72,750. Yes, so ಈಗ ಬ್ಯಾಲೆನ್ಸ್ ಎಷ್ಟು ಉಳಿತ್ರಿ ಇದ್ರಾಗ 2,98,250. so this is a 31st 12/14 by balance carried down. Okay, then in the same year how much you have to pay from the beginning? 2 lakh. Then year ending we have to pay 1,72,550. then depreciation 74,500. so 74,500. so amount ಇಷ್ಟು ಉಳಿತು. ಸೊ ನೆಕ್ಸ್ಟ್ ಇದೇ ಅಮೌಂಟ್ ಏನಾಗುತ್ತೆ, ನೆಕ್ಸ್ಟ್ ಕ್ಯಾರಿ ಡೌನ್ ಆಗ್ತದೆ ನೆಕ್ಸ್ಟ್ ಇಯರ್ಗೆ. ಎಸ್, ಸೊ ದಟ್ ಈಸ್ 1/1/2015 ಏನಾಗುತ್ತೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2,98,250. ಇದೇ ಅಮೌಂಟ್ ಏನಾಗುತ್ತೆ ಇಲ್ಲಿ ಬ್ರಾಡ್ ಡೌನ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್, ಸೊ ಒಂದು 31st 2015ಗೆ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಪ್ರಿನ್ಸಿಪಲ್ ಕಾಲಮ್ 31st 12/2015 ಟು ಭರತ್ ಕಂಪನಿ. ಸೊ ಎಷ್ಟು ಕೊಟ್ಟಿದ್ದೀರಿ ಇಲ್ಲಿ, ಯಾಕಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಪ್ರಿನ್ಸಿಪಲ್ ಕಾಲಮು ಮತ್ತು ಡೆಪ್ರಿಸಿಯೇಷನ್ ಕಾಲಮ್ ತೊಗೋಬೇಕು. ಸೊ ಫಸ್ಟ್ ಇಯರಲ್ಲಿ ಮಾತ್ರ 2 ಬರ್ತದೆ, ನೆಕ್ಸ್ಟ್ ಇಯರೆಲ್ಲ ಒಂದೊಂದೇ ಬರ್ತದೆ. ಸೊ ಪ್ರಿನ್ಸಿಪಲ್ ಈಸ್ 1,81,388. ಸೊ ಇಷ್ಟು ಅಮೌಂಟ್ ನೀವು 2015ಗೆ ಕೊಟ್ಟಿದ್ದೀರಿ ಭರತ್ಗೆ ಅಸೆಟ್ದು. ಸೊ ಆ ವರ್ಷ ಡೆಪ್ರಿಸಿಯೇಷನ್ ಎಷ್ಟಾಗಿದೆ, 67,050. 31st 12/2015 ಬೈ ಡೆಪ್ರಿಸಿಯೇಷನ್ ಅಕೌಂಟ್ ಎಷ್ಟಾಗಿದೆ ಡೆಪ್ರಿಸಿಯೇಷನ್ ಆ ವರ್ಷ 67,050. ಸೊ ಈ ವರ್ಷ ಎಸ್ 2015 ಡೆಪ್ರಿಸಿಯೇಷನ್ 67,050 ಆಗಿದೆ. ಸೊ ಟೋಟಲ್ ಎಷ್ಟಾಗ್ತದೆ ಇದು 4,79,313. ಎಸ್, 4,79,638. ಸೊ ಈಗ ಬ್ಯಾಲೆನ್ಸ್ ಉಳಿತದೆ. ಸೊ ದ್ಯಾಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಉಳಿತದೆ ರೀ, 4,12,588. ಸೊ ಇದೇ ಬ್ಯಾಲೆನ್ಸ್ ಏನಾಗುತ್ತೆ ರೀ ನೆಕ್ಸ್ಟ್ ಇಯರ್ ಬರ್ತದೆ. ಸೊ ದಟ್ ಈಸ್ 1/1/16 ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,12,588. ಓಕೆ, ಸೊ ಈಗ 16ನಲ್ಲಿ ಎಷ್ಟು ಕೊಟ್ಟಿದ್ದೀರಿ ಪ್ರಿನ್ಸಿಪಲ್ ಅಮೌಂಟ್ ನೋಡಿರಿ. ಸೊ 16ನಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದೀರಿ, 1,90,862. 31st 12/16 ಟು ಭರತ್ ಕಂಪನಿ ಎಷ್ಟು ಕೊಟ್ಟರಿ, 1,90,862 ಪ್ರಿನ್ಸಿಪಲ್ 1,90,862 ಕೊಟ್ಟಿದ್ದೀರಿ. ಎಸ್, ಸೊ ಅದೇ ರೀತಿ ಆ ವರ್ಷ ಡೆಪ್ರಿಸಿಯೇಷನ್ ಎಷ್ಟಿದೆ, ಬೈ ಡೆಪ್ರಿಸಿಯೇಷನ್ ಅಕೌಂಟ್ ಎಷ್ಟಿದೆ ಡೆಪ್ರಿಸಿಯೇಷನ್ ಆ ವರ್ಷ 60,345. 60,345 ದಟ್ ಈಸ್ ಅ ಡೆಪ್ರಿಸಿಯೇಷನ್. ಸೊ ಇದು ಟೋಟಲ್ ಮಾಡಿದ್ರೆ ಎಷ್ಟಾಗತ್ತೆ ರೀ, ಸೊ ಇಟ್ ವಿಲ್ ಬಿ ಮೇಕ್ ಇಟ್ ಟೋಟಲ್ 6,03,450. 6,03,450. ಓಕೆ, ಸೊ ಬ್ಯಾಲೆನ್ಸ್ ಎಷ್ಟು ಉಳಿದ್ರಿ 5,43,105. ಸೊ ದಿಸ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 5,43,105. ಸೊ ಬಂದ್ರಿ ಬ್ಯಾಲೆನ್ಸ್ 5,43,105. ಓಕೆ, ಸೊ ಇಷ್ಟು ಅಮೌಂಟ್ ಏನಾಗಬೇಕು, ಮಷಿನರಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಬರಬೇಕು. ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿತದಲ್ಲ ಅಸೆಟ್ಟು, ಅದೇ ಸೇಮ್ ಅಮೌಂಟ್ ಇಲ್ಲಿ ಏನಾಗಬೇಕು ಬ್ಯಾಲೆನ್ಸ್ ಬರಬೇಕು. ಓಕೆ, ಸೊ ಬಿ ಅಂಡರ್ಸ್ಟ್ಯಾಂಡ್, ಮಷಿನರಿ ಅಕೌಂಟ್ ತೆಗಿಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟು ಮತ್ತು ಡೆಪ್ರಿಸಿಯೇಷನ್ ಅಮೌಂಟು ಏನು ಅಮೌಂಟ್ ಬ್ಯಾಲೆನ್ಸ್ ಉಳಿತದ ಅದೇನಾಗತ್ತೆ ನೆಕ್ಸ್ಟ್ ಡೇ ಕ್ಯಾರಿ ಡೌನ್ ಹಾಕೋದು ಹೋಗ್ತದೆ ಪ್ರಾಬ್ಲಮ್ದಲ್ಲಿ. ಎಸ್, ಸೊ ಆಮೇಲೆ ಏನು ಲಾಸ್ಟ್ ವರ್ಷ ಬ್ಯಾಲೆನ್ಸ್ ಉಳಿತದ ಅದೇನಾಗುತ್ತೆ ಈ ವರ್ಷ ಇಲ್ಲಿ ಅಮೌಂಟ್ಗೆ ಮತ್ತು ಇದು ಅಷ್ಟು ಅಮೌಂಟ್ ಏನಾಗಬೇಕು ಬ್ಯಾಲೆನ್ಸ್ ಉಳಿಬೇಕು. ಬಿ ಅಂಡರ್ಸ್ಟ್ಯಾಂಡ್, ವೆಂಡರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅಡ್ವಾನ್ಸ್ ಡೆಬಿಟ್ ಸೈಡ್ ಬರ್ತದೆ, ಪ್ರಿನ್ಸಿಪಲ್ಲು ಮತ್ತು ಇಂಟ್ರೆಸ್ಟ್ ಎರಡು ಕ್ರೆಡಿಟ್ ಸೈಡ್ ಬರ್ತದೆ. ಇವು 3 ಕಾಲಮ್ ವೆಂಡರ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಕನ್ಸಿಡರ್ ಆಗ್ತೀವಿ, ಅಡ್ವಾನ್ಸು, ಇಂಟ್ರೆಸ್ಟು, ಪ್ರಿನ್ಸಿಪಲ್. ಡೆಪ್ರಿಸಿಯೇಷನ್ ಅಕೌಂಟ್ ತೆಗಿಬೇಕಾದ್ರೆ ಪ್ರಿನ್ಸಿಪಲ್ ಕಾಲಮು ಮತ್ತು ಡೆಪ್ರಿಸಿಯೇಷನ್ ಅಮೌಂಟು. ಓಕೆ, ಇವೆರಡು ಇವು ಪ್ರಿನ್ಸಿಪಲ್ ಏನಾಗುತ್ತೆ ಡೆಬಿಟ್ ಸೈಡ್ ಬರ್ತದೆ, ಡೆಪ್ರಿಸಿಯೇಷನ್ ಆಗುತ್ತೆ ಕ್ರೆಡಿಟ್ ಆಗುತ್ತೆ. ಸೊ ಅಮೌಂಟ್ ಏನು ಉಳಿತದೆ ಅದೇನಾಗುತ್ತೆ ಎವ್ರಿ ಇಯರ್ ಕ್ಯಾರಿ ಡೌನ್ ಹಾಕೋದು ಹೋಗ್ತದೆ. ಆಮೇಲೆ ಇಲ್ಲೇನು ಅಮೌಂಟ್ ಉಳಿತದೆ ಮಷಿನರಿ ಅಕೌಂಟಲ್ಲಿ ಅದೇ ಅಮೌಂಟ್ ಏನಾಗಬೇಕು ಇಲ್ಲೂ ಸೇಮ್ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಅಕೌಂಟ್. ಸೊ ಇಂಟ್ರೆಸ್ಟ್ ಅಕೌಂಟ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಓನ್ಲಿ ಯು ಹ್ಯಾವ್ ಟು ಕನ್ಸಿಡರ್ ಫ್ರಮ್ ದ ಇಂಟ್ರೆಸ್ಟ್ ಕಾಲಮ್. ಇಂಟ್ರೆಸ್ಟ್ ಅಷ್ಟೇ ಎಂಟ್ರಿ ಮಾಡ್ಕೋತ ಹೋಗ್ಬೇಕು ರೀ. ಓಕೆ, ಸೊ ಇಂಟ್ರೆಸ್ಟ್ ವಿ ಹ್ಯಾವ್ ಟು ಪೇಯಿಂಗ್ ಫ್ರಮ್ ಹೋಮ್ ಭರತ್ ಕಂಪನಿ.
ಸೊ ಇಂಟ್ರೆಸ್ಟ್ ಈಸ್ 31st ಯಾವಾಗೂ ಕ್ಲೋಸಿಂಗ್ ಇಯರಲ್ಲಿ ಇಂಟ್ರೆಸ್ಟ್ ಕೊಡ್ತೀವಿ. ಸೊ ಫಸ್ಟ್ 31/12/2014 ಎಷ್ಟು ಕೊಟ್ಟಿದ್ದೀವಿ ಇಂಟ್ರೆಸ್ಟು ಟು ಭಾರತ್ ಕಂಪನಿ. ಹೌ ಮಚ್ ಪೇ ದ ಇಂಟ್ರೆಸ್ಟ್ 27,250. ಸೊ ಇದೇನಾಗತ್ತೆ ರೀ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿದಲ್ಲಿ ನಾನು ಕೊಟ್ಟಿದ್ದೀನಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದಟ್ ಈಸ್ 27,250. Okay, so this is first year. So next installment 31/12/2015 to Bharat ಕಂಪನಿ ಅವ್ರಿಗೆ ಕೊಡ್ತೀವಿ ಇಂಟ್ರೆಸ್ಟು. ಸೊ ನೆಕ್ಸ್ಟ್ ಇಯರ್ 2015 ಇಂಟ್ರೆಸ್ಟ್ ಎಷ್ಟಿದೆ 18,612. ಸೊ 18,612. ಸೊ ದಿಸ್ ಅಮೌಂಟ್ 18,612. ಸೊ ದಿಸ್ ಅಮೌಂಟ್ ಓನ್ಲಿ 18,612. ದಿಸ್ ಇಸ್ ಟ್ರಾನ್ಸ್ಫರ್ ಫ್ರಮ್ ದ profit and loss account. Okay, so next year 31/12/2016 by Bharat company. So interest ಎಷ್ಟೈತ್ರಿ ಆ ವರ್ಷ 9,138. So 9,138 that is the interest. So 9,138. So 9,138 it will be 31/12/2016 by profit and loss account. ಓಕೆ, ಸೊ ಇಂಟ್ರೆಸ್ಟ್ ಅಕೌಂಟ್ ತೆಗಿಬೇಕಾದ್ರೆ ಇಂಟ್ರೆಸ್ಟ್ ಕಾಲಮ್ ಓನ್ಲಿ ಕನ್ಸಿಡರ್ ಮಾಡಿರಿ, ಅದು ಭರತ್ಗೆ ಹೋಗುತ್ತೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸೇಮ್ ಡೆಪ್ರಿಸಿಯೇಷನ್ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಡೆಪ್ರಿಸಿಯೇಷನ್ ಕಾಲಮ್. ಓಕೆ, ವೆನ್ ಯು ಆರ್ ಪ್ರಿಪೇರಿಂಗ್ ಫ್ರಮ್ ದ ಮಷಿನರಿ ಅಕೌಂಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫ್ರಮ್ ದ ಡೆಪ್ರಿಸಿಯೇಷನ್ ಕಾಲಮ್. ಡೆಪ್ರಿಸಿಯೇಷನ್ ಕಾಲಮ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಡೆಪ್ರಿಸಿಯೇಷನ್ ಅಷ್ಟೇ ಏನು ಮಾಡಿರಿ ಎಂಟ್ರಿ ಮಾಡ್ಕೋತ ಹೋಗ್ಬೇಕು ಇಯರ್ ಎಂಡ್ಗೆ ಡೆಪ್ರಿಸಿಯೇಷನ್ ಎಷ್ಟಾಗಿದೆ. ಸೊ ಇಂಟ್ರೆಸ್ಟ್ ಕಾಲಮ್ ಇಂಟ್ರೆಸ್ಟ್ ಅಕೌಂಟ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಎಷ್ಟು ಬಂದಿದ್ದಲ್ಲ ಇವರು ಮೂರು ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಏನು ಮಾಡಿರಿ ಈ ಥರ ಭರತ್ಗೆ ಏನು ಮಾಡ್ತೀವಿ ಇಯರ್ ಎಂಡಿಗೆ ಏನು ಮಾಡ್ತೀವಿ ಇಂಟ್ರೆಸ್ಟ್ ಕೊಡ್ತೀವಿ. ಅದೇ ಏನಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಇಯರ್ ಎಂಡ್ಗೆ ಎಷ್ಟು ಡೆಪ್ರಿಸಿಯೇಷನ್ ಇದೆ ಅದನ್ನು ತೊಗೋಬೇಕು, ಇಂಟ್ರೆಸ್ಟ್ ತೊಗೋಬೇಕು. ಸೊ ಡೆಪ್ರಿಸಿಯೇಷನ್ ಅದು ಕೂಡ ಸೇಮು. ಸೊ ಡೆಪ್ರಿಸಿಯೇಷನ್ ಯಾವಾಗ ಮಷಿನರಿ ಅಕೌಂಟ್ ಹೋಗುತ್ತೆ, ಇಲ್ಲಿ ಇಂಟ್ರೆಸ್ಟ್ ಭರತ್ಗೆ ಹೋಗ್ತದೆ, ಡೆಪ್ರಿಸಿಯೇಷನ್ ಮಷಿನರಿಗೆ ಹೋಗ್ತದೆ. ಯಾಕಂದರೆ ನಾವು ಇಲ್ಲಿ ಮಷಿನರಿ ಅಕೌಂಟಲ್ಲಿ ಡೆಪ್ರಿಸಿಯೇಷನ್ ತೊಗೊಂಡಿರ್ತೀವಿ, ಅದಕ್ಕೆ ಇಂಟ್ರೆಸ್ಟ್ ಏನಾಗುತ್ತೆ ರೀ ಯಾವಾಗೂ ಭರತ್ ಮಷಿನರಿಗೆ ಹೋಗ್ತದೆ. ಸೊ ಡೆಪ್ರಿಸಿಯೇಷನ್ ಎಷ್ಟಾಗಿದೆ ರೀ 14ಗೆ. ಸೊ ದಟ್ ಈಸ್ 74,500. ಸೊ ದಟ್ ಈಸ್ 74,500 ಫ್ರಮ್ ದ 14. ದೆನ್ ಇದೇನಾಗುತ್ತೆ ಡೆಪ್ರಿಸಿಯೇಷನ್ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ಇಂಟ್ರೆಸ್ಟ್ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಆಗ್ತದೆ, ಡೆಪ್ರಿಸಿಯೇಷನ್ ಕೂಡ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟನ್ನು ನಾವು ಭರತ್ತು ಕೊಡ್ತೀವಿ, ಬಟ್ ಡೆಪ್ರಿಸಿಯೇಷನನ್ನು ಮಷಿನರಿಗೆ ಕೊಡ್ತೀವಿ. ಸೊ 2015 ಡೆಪ್ರಿಸಿಯೇಷನ್ ಎಷ್ಟಿದೆ 7,050. So that is 67,050 and transfer from the profit and loss account. Then 2016 depreciation ಎಷ್ಟಿದೆ 2016 depreciation 60,345. So that is 60,245 345. So it is also transferred from the profit and loss account. So these are two accounts, very simple. So vendor account prepare ಮಾಡಬೇಕಾದ್ರೆ advance, installment and principal, installment, interest and principal. ಆಮೇಲೆ ಮಷಿನರಿ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಪ್ರಿನ್ಸಿಪಲ್ ಕಾಲಮು ಡೆಪ್ರಿಸಿಯೇಷನ್ ಕಾಲಮ್. ಅದೇ ರೀತಿ ಡೆಪ್ರಿಸಿಯೇಷನ್ ಕಾಲಮ್ ಪ್ರಿಪೇರ್ ಮಾಡೋಕ್ಕೆ ಓನ್ಲಿ ಡೆಪ್ರಿಸಿಯೇಷನ್ ಕಾಲಮ್, ಇಂಟ್ರೆಸ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಓನ್ಲಿ ಇಂಟ್ರೆಸ್ಟ್ ಕಾಲಮನ್ನು ಕನ್ಸಿಡರ್ ಮಾಡಿರಿ. ಓಕೆ, ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ಫ್ರಮ್ 15 ಮಾರ್ಕ್ಸ್. ಪ್ರಾಬ್ಲಮ್ದಲ್ಲಿ ನೆಸೆಸರಿ ಲೇಜರ್ಸ್ ಅಕೌಂಟ್ ಅಂದರೆ ನೀವೇನು ಮಾಡಬೇಕು, ವೆಂಡರ್ ಅಕೌಂಟ್, ಮಷಿನರಿ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್, ಡೆಪ್ರಿಸಿಯೇಷನ್ ಅಕೌಂಟ್ 4 ಮಾಡಬೇಕು. ಇಲ್ಲಾಂದರೆ ಯಾವುದಾದ್ರೂ ಮೆನ್ಷನ್ ಮಾಡಿರ್ತಾರೆ ಮಷಿನರಿ ಅಕೌಂಟ್ ಅಷ್ಟೇ ಮಾಡಿರಿ, ಹೈಯರ್ ವೆಂಡರ್ ಅಕೌಂಟ್ ಅಷ್ಟೇ ಮಾಡಿರಿ ಅಂತ. ಸೊ ಆ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿರ್ತಾರೆ ಆ ರೀತಿಯೇ ನೀವು ಮಾಡಬೇಕಾಗತ್ತೆ, ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಐ ವಿಲ್ ಸಾಲ್ವ್ ದ ಮೆನಿ ಮೋರ್ ಪ್ರಾಬ್ಲಮ್ಸ್, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು.